ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ವೇದು ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಬಂದು ಮಂಗಳವಾರ ಬೆಳಗಿನ ವ್ಲಾಗ್ ಆಗಿರುತ್ತೆ. ಟೈಮ್ ಬಂದು ಒಂದು 7:45 8 ಗಂಟೆ ಆಗಿತ್ತು. ಸ್ವಲ್ಪ ಲೇಟಾಗಿ ಎದ್ದಿದ್ದು. ಏನು ನಮ್ಮಮ್ಮನೇ ಬಾಗಿಲು ತೊಳೆದ್ಬಿಟ್ಟು ರಂಗೋಲಿ ಹಾಕ್ತಾಯಿದ್ದಾರೆ. ಇವಾಗ ರಜಾ ಇರೋದ್ರಿಂದ ನಾನು ಸ್ವಲ್ಪ ಲೇಟಾಗಿ ಎದ್ದೇಳ್ತಾ ಇದ್ದೀನಿ. ರಾತ್ರಿ ಮಲ್ಗೋದಕ್ಕೆ ಬಿಸಿಲು ಸಿಕ್ಕಾಪಟ್ಟೆ ಸೆಕೆ ಅಲ್ವಾ, ನಾನು ಲೇಟಾಗಿ ಹೋಗುತ್ತೆ. ಮಲಗೋದು ಲೇಟು, ಬೆಳಗ್ಗೆ ಎದ್ದೊಳೋದು ಲೇಟ್ ಆಗ್ತಾಯಿದೆ. ಅದಕ್ಕೆ ಇವತ್ತು ಟೊಮೆಟೊ ಬಾತ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಒಂದು 8 ಗಂಟೆ ಆಗಿತ್ತು. ಇವತ್ತು ತಪ್ಪಲೆಯಲ್ಲಿ ಮಾಡೋಣ ಅಂತ ಅಂದರೆ ದಪ್ಪ ತಪ್ಪಲೆ ಇರಲಿ, ತಳದ ಪಾತ್ರೆ ಬರುತ್ತಲ್ಲ ಅದು ಇರಲಿಲ್ಲ ನನ್ನ ಹತ್ರ. ಅದಕ್ಕೆ ಕುಕ್ಕರ್ ಇತ್ತಲ್ಲ, ದಪ್ಪ ತಳದ ಕುಕ್ಕರ್ ಇತ್ತಲ್ಲ. ಸೊ ಅದಕ್ಕೇ ನಾನು ಇವಾಗ ಟೊಮೆಟೊ ಬಾತ್ನ ಮಾಮೂಲಿ ಹಳ್ಳಿ ಸ್ಟೈಲಲ್ಲಿ ಮಾಡ್ತಾರಲ್ಲ ಆ ಥರ ಮಾಡಿಕೊಂಡು ಅದಕ್ಕೆ ಅಕ್ಕಿ ಹಾಕ್ಬಿಟ್ಟು ನಾನಿವಾಗ ಕುಕ್ಕರ್ನಲ್ಲಿ ಕೂಗ್ಸಲ್ಲ, ಅಂದರೆ ಬೇಯಿಸ್ತೀನಿ. ತಪ್ಪಲೆಯಲ್ಲಿ ಮಾಮೂಲಿ ತಪ್ಪಲೆಯಲ್ಲಿ ಮಾಡ್ತಾರಲ್ಲ ಟೊಮೆಟೊ ಬಾತು, ಆ ಥರ ಮಾಡ್ಕೊತಾ ಇದ್ದೀನಿ. ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ನಂಗೆ ಈ ಥರ ಮಾಡ್ಕೊಳ್ಳೋಕೆ ತುಂಬ ಇಷ್ಟ. ನಮ್ಮ ಮನೇಲಿ ನಮ್ಮಮ್ಮ ಬಿಡೋದಿಲ್ಲ. ಸುಮ್ಮನೆ ಗ್ಯಾಸೆಲ್ಲ ಹಾಳು ಮಾಡ್ತೀಯಾ, ವೇಸ್ಟ್ ಮಾಡ್ತೀಯಾ ಅಂತ ಬೈತಾ ಇರ್ತಾರೆ. ಅದಕ್ಕೆ ಇವಾಗ ನಮ್ಮಮ್ಮ ಇರಲಿಲ್ವಲ್ಲ, ಕುಕ್ಕರ್ಲೇ ಇಟ್ಟಿರ್ತೀನಿ. ನಮ್ಮಮ್ಮ ಬರೋ ಟೈಮ್ಗೆ ಕುಕ್ಕರ್ ಮುಚ್ಚಿಬಿಟ್ರೆ ಕುಕ್ಕರ್ಲೇ ಮಾಡೋರೆ ಅಂದ್ಕೊತಾರೆ ಅಂತ ನಾನು ಇವಾಗ ನೋಡಿ ಟೊಮೆಟೊ ಬಾತ್ಗೆ ಆಲ್ಮೋಸ್ಟ್ ನಾನು ಟೊಮೆಟೊ ಬಾತ್ ರೆಸಿಪಿ ತೋರಿಸಿದ್ದೀನಿ. ಸೊ ಅದಕ್ಕೆ ನಾನು ಟೊಮೆಟೊ ರೆಸಿಪಿ ಡೀಪಾಗಿ ಏನು ತೋರ್ಸೋಕೆ ಹೋಗಿಲ್ಲ. ಇವಾಗ ನೋಡಿ ಅಕ್ಕಿ ಇದು ಮಸಾಲ ಎಲ್ಲ ರುಬ್ಕೊಂಡಿದ್ನಲ್ಲ, ಆ ಮಸಾಲ ಎಲ್ಲ ಹಾಕ್ಬಿಟ್ಟು ಅಕ್ಕಿ ಹಾಕ್ಕೊಂಡು ಅದನ್ನು ಕುದೀತಾ ಇರೋ ಟೈಮಲ್ಲಿ ಅಕ್ಕಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಹಾಕ್ಕೊಂಬಿಟ್ಟು ಆಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಡ್ತೀನಿ. ಹಂಗೆ ಬೆಂದ್ಕೊಳ್ತಾ ಇರುತ್ತೆ. ಚೆನ್ನಾಗಿರುತ್ತೆ ಟೊಮೆಟೊ ಬಾತ್ ಅಂತೂ ಸಖತ್ತಾಗಿರುತ್ತೆ. ಹಳ್ಳಿ ಸ್ಟೈಲಲ್ಲಿ ಮಾಡಿದ್ದು. ಮಾಮೂಲಿ ನಾವು ಈ ಇದಕ್ಕೆಲ್ಲ ಇದು ಮಾಡ್ಕೊತೀವಲ್ಲ, ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಎಲ್ಲನೂ, ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿನ ಮಾತ್ರ ಎಣ್ಣೆಲಿ ಹುರ್ಕೊತೀನಿ. ಇನ್ನು ಮಿಕ್ಕಿದೆಲ್ಲ ಹಂಗೆ ಹಾಕ್ಬಿಟ್ಟು ಸ್ವಲ್ಪ ಮಸಾಲೆ ಪುಡಿ ಅಂದರೆ ಧನಿಯಾ ಪುಡಿ ಹಾಕ್ಕೊಂಡು ರುಬ್ಕೊತೀನಿ. ಟೊಮೆಟೊ ಒಂದು ಸ್ವಲ್ಪ ಹಾಕ್ಕೊತೀನಿ, ಒಂದು 2 ರಿಂದ 3 ಟೊಮೆಟೊ ಹಾಕ್ಕೊಂಬಿಟ್ಟು ಒಗ್ಗರಣೆಗೂ ಅಷ್ಟೇ ಟೊಮೆಟೊ ಹಚ್ಕೊಂಡು ಹಾಕ್ಕೊತೀನಿ ಮತ್ತು ಈರುಳ್ಳಿನೂ ಹಚ್ಕೊಂಡು ಹಾಕ್ಕೊತೀನಿ. ಇದು ಹಪ್ಪಲೆಯಲ್ಲಿ ಮಾಡೋದ್ರಿಂದ ಅದು ಮಸಾಲೆ ಎಲ್ಲನೂ ಕುದೀತಾ ಅಕ್ಕಿ ಅದರಲ್ಲೇ ಬೇಯುತ್ತಲ್ಲ, ಅದಕ್ಕೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಕ್ಕೆ ಅಂತಲೇ ಇವತ್ತು ಆ ಥರ ತಿನ್ನಬೇಕು ಅಂತಲೇ ಮಾಡ್ಕೊಂಡಿದ್ದೀನಿ. ಚೆನ್ನಾಗಾಗಿತ್ತು. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. 2 ಸಲ ಬೆಳಗ್ಗೆನೂ ಅದೇ ತಿಂದಿದ್ದೀನಿ, ಮಧ್ಯಾಹ್ನನೂ ಅದೇ ತಿಂದಿದ್ದೀನಿ. ಅಷ್ಟು ಚೆನ್ನಾಗಾಗಿತ್ತು. ಒಂಚೂರು ಎಣ್ಣೆ ಜಾಸ್ತಿ ಹಾಕ್ಬಿಟ್ಟಿದ್ದೆ ಅಷ್ಟೇ, ಪರವಾಗಿಲ್ಲ ಚೆನ್ನಾಗಾಗಿತ್ತು. ಅಷ್ಟರಲ್ಲಿ ಆ ಕಡೆ ಕುದೀತಾ ಇತ್ತು. ಅಷ್ಟರಲ್ಲಿ ನಾನಿವಾಗ ಈ ಕಡೆ ಪಾತ್ರೆ ಎಲ್ಲ ಇದ್ವಲ್ಲ ಅವನ್ನೆಲ್ಲನೂ ತೊಳ್ಕೊತಾ ಇದ್ದೀನಿ. ನೋಡಿ ಇವಾಗ ಕುದೀತಾ ಇದೆ, ಅಕ್ಕಿ ಎಲ್ಲನೂ ಬೇಯ್ಕೊತಾ ಇದೆ. ಅದಕ್ಕೆ ಇವಾಗ ನೋಡ್ಕೊತಾ ಇದ್ದೀನಿ ಈ ಟೈಮಲ್ಲಿ ಉಪ್ಪು ಕರೆಕ್ಟಾಗಿದೆಯಾ ಅಂತ ನೋಡ್ಕೊತಾ ಇದ್ದೀನಿ. ಉಪ್ಪು ಖಾರ ಏನಾದ್ರು ಕಮ್ಮಿ ಇತ್ತು ಅಂದರೆ, ಖಾರ ಏನಾದ್ರು ಬೇಕು ಅನ್ಸಿದ್ರೆ ಖಾರದ ಪುಡಿ ಹಾಕ್ಕೊಬೋದು. ಉಪ್ಪು ಬೇಕು ಅಂದರೆ ಉಪ್ಪು ಹಾಕ್ಕೊಂಡು ಅದನ್ನು ಬೇಯಕ್ಕೆ ಇಟ್ಬಿಟ್ರೆ, ಸಣ್ಣ ಉರಿ ಮಾಡ್ಬಿಟ್ಟು ಬಿಟ್ಬಿಟ್ರೆ ಅದ್ರ ಪಾಡ್ಗೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಇವಾಗ ನೋಡಿ 3/4% ಆಗಿದೆ. ಇವಾಗ ಎಲ್ಲನೂ ತಿರುಗಿಸ್ಬಿಟ್ಟು ಆಮೇಲೆ ಫುಲ್ಲು ಬೇಕಾದರೆ ಅದ್ರ ಮೇಲೆ ಏನಾದ್ರು ಭಾರ ಇಡ್ಬೋದು, ಇಲ್ಲಾಂದರೆ ಒಂದು ಪಾತ್ರೆಯಲ್ಲಿ ನೀರು ತುಂಬಿಸ್ಬಿಟ್ಟು ಇಡ್ಬೋದು, ಒಂದು ಚೊಂಬಲ್ಲಿ ನೀರು ತುಂಬಿಸಿಡ್ಬೋದು. ಇಲ್ಲಾಂದರೆ ನಾವು ಕಲ್ಲಿರುತ್ತಲ್ಲ ಕುಟಾಣಿ ಕಲ್ಲು, ಅದನ್ನು ಬೇಕಾದ್ರೂ ಇಟ್ಕೊಬೋದು. ನಾನೇನು ಇಟ್ಟಿಲ್ಲ, ಸಣ್ಣ ಉರಿ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇಟ್ಟಿದ್ದೀನಿ ಅಷ್ಟೇ. ನೋಡಿ ಇವಾಗ ಆಲ್ರೆಡಿ 3/4 ಭಾಗ ಬೆಂದಿದೆ. ಇನ್ನೊಂದು 5 ರಿಂದ 10 ನಿಮಿಷ ಕುಂಬ್ಳಕೋಬೇಕು ಅಷ್ಟೇ. ಅಕ್ಕಿ ಅನ್ನ ಅರಳಬೇಕು, ಅದಕ್ಕೆ ಇಟ್ಟಿದ್ದೀನಿ. ನಿಜ ನಂಬಿ ಸಕ್ಕತ್ತಾಗಿತ್ತು ಟೇಸ್ಟ್ ಅಂತೂ. ಅಂದರೆ ಈ ಸಿಲಿಂಡ್ರು ಎಲ್ಲನೂ ಕಡಿಮೆ ಅಂದರೆ ಜಾಸ್ತಿ ಯೂಸ್ ಆಗುತ್ತೆ ಅಷ್ಟೇ, ಜಾಸ್ತಿ ನಿಧಾನಕ್ಕೆ ಬೇಯುತ್ತಲ್ಲ ಅದರಿಂದ. ಕುಕ್ಕರಲ್ಲಾದರೆ ಒಂದು 5 ರಿಂದ 10 ನಿಮಿಷದೊಳಗೆ ಆಗೋಗ್ಬಿಡುತ್ತೆ, ಬೇಗ ಕೂಗ್ಬಿಡುತ್ತೆ. ಇದಾದರೆ ಸ್ವಲ್ಪ ಲೇಟು, ಅದೇ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಟಿಫನ್ ಎಲ್ಲ ಮಾಡಿಬಿಟ್ಟು ಕಸ ಎಲ್ಲ ಗುಡಿಸಿ, ಇವತ್ತು ಮಂಗಳವಾರ ಆಯ್ತಲ್ಲ, ಬೆಳಗ್ಗೆ ಎಲ್ಲ ಕಸ ಗುಡಿಸಿ ನೆಲ ಒರೆಸ್ಕೊಂಡು ಕೊಟ್ಟೆ ನಮ್ಮ ಮನೆಯವ್ರಿಗೆ. ಅವರು ಪೂಜೆ ಎಲ್ಲ ಮಾಡಿದ್ರು. ಪೂಜೆ ಎಲ್ಲ ಮಾಡಿದ್ಮೇಲೆ ನಾನು ಟಿಫನ್ ಎಲ್ಲ ತಿನ್ಕೊಂಬಿಟ್ಟೆ. ಅದೊಂಥರ ಮಾಡೋವಾಗಲೇ ಬಾಯಲ್ಲಿ ನೀರು ಬರ್ತಾಯಿತ್ತು. ಅಂದರೆ ಒಂಥರ ಟೇಸ್ಟ್ ಸ್ಮೆಲ್ಲು ಎಲ್ಲ ಘಮ ಅಂತಿತ್ತು ಮನೆಯೆಲ್ಲನೂ. ಅದಕ್ಕೇ ನಂಗೆ ತಡ್ಕೊಳಕ್ಕಾಗಲಿಲ್ಲ. ಬೇಗನೆ ಮುಖ ತೊಳೆದ್ಬಿಟ್ಟು ನಮ್ಮ ಮನೆಯವ್ರಿಗೆ ಪೂಜೆ ಎಲ್ಲ ಮುಗಿಸಿದ ತಕ್ಷಣ ಅವ್ರಿಗೆ ಟಿಫನ್ ಹಾಕ್ಕೊಟ್ನಲ್ಲ, ಆವಾಗಲೇ ನಾನು ಕುತ್ಕೊಂಡು ತಿಂದ್ಬಿಟ್ಟೆ. ವಿಡಿಯೋ ಏನು ಶೂಟ್ ಮಾಡಲಿಲ್ಲ. ಎಲ್ಲ ಮುಗಿಸ್ಬಿಟ್ಟೇ ಆಮೇಲೆ ಇವಾಗ ವಾಷಿಂಗ್ ಮಿಷಿನ್ಗೆಲ್ಲ ಬಟ್ಟೆ ಹಾಕಿದ್ದು. 11 ಗಂಟೆ ಅಷ್ಟರಲ್ಲೆಲ್ಲ ಕರೆಂಟ್ ಹೋಗ್ಬಿಡುತ್ತೆ. ಸೊ ಅದಕ್ಕೆ ಬೇಗನೆ ಹಾಕ್ಕೊಂಡೆ. ಒಂದು 10 ಗಂಟೆಗೆಲ್ಲ ನಾವು ಟಿಫನ್ನು 9:15 ಮುಗಿಸ್ಕೊಂಬಿಟ್ವಿ. ನಮ್ಮ ಮನೆಯವ್ರು ತಿನ್ನೋ ಟೈಮಲ್ಲೇ ಕುತ್ಕೊಂಡು ತಿಂದ್ಬಿಟ್ವಿ. ಒಂಥರ ಆ ಥರ ಏನೋ ಅನಿಸುತ್ತೆ, ಬಿಸಿ ಇತ್ತು ಚೆನ್ನಾಗಿತ್ತಲ್ಲ ತಿನ್ಬಿಡೋಣ ಅಂತ ಕುತ್ಕೊಂಡು ತಿಂದ್ಬಿಟ್ವಿ. ಮಾಡೋವಾಗಲೇ ನಂಗೆ ಒಂಥರ ಟೆಂಪ್ಟ್ ಆಗ್ತಿತ್ತು ತಿನ್ನಬೇಕು ಅಂತ. ಅದಕ್ಕೇ ನಮ್ಮ ಮನೆಯವ್ರು ಪೂಜೆ ಮುಗಿಸಿದ ತಕ್ಷಣವೇ ಬೇಗನೆ ಮುಖ ತೊಳ್ಕೊಂಬಂದ್ಬಿಟ್ಟು ಕೂತ್ಕೊಂಡು ನಾನು ನಮ್ಮ ಮಗ ನಮ್ಮ ಮನೆಯವರು 3 ಒಟ್ಟಿಗೆ ಕೂತ್ಕೊಂಡು ತಿಂದ್ಬಿಟ್ಟು ಆದಮೇಲೆ ಇದೊಂದು ಟೈಮ್ ಬಂದು ಒಂದು 10 ಗಂಟೆ ಮಿಷಿನ್ಗೆ ಹಾಕಿದ್ದೆ ಬಟ್ಟೆ. ಮಿಷಿನ್ಗೆಲ್ಲ ಹಾಕಾದ್ಮೇಲೆ ಇವಾಗ ಹಾರಾಕ್ತಾಯಿದ್ದೀನಿ. ಹಾರಾಕಿ ನನ್ನ ಮಗ ಎಲ್ಲ ಕ್ಲಿಪ್ ಹಾಕ್ಕೊಂಬರ್ತಾಯಿದ್ದಾನೆ. ನಾನೆಲ್ಲನೂ ಬಟ್ಟೆ ಎಲ್ಲ ಹಾರಾಕೊಂಬರ್ತಾಯಿದ್ದೀನಿ.
ನೋಡಿ ಇವಾಗ ಇದು ಕರಿಬೇವಿನ ಸೊಪ್ಪು ಇನ್ನೂ ಬೆಳೀತಾನೆ ಇದೆ. ಲಾಸ್ಟ್ ಟೈಮ್ ತೋರಿಸ್ದಾಗ ಸ್ವಲ್ಪ ಕಮ್ಮಿ ಇತ್ತು, ಈಗ ಬೆಳೀತಾ ಇದೆ. ಸ್ವಲ್ಪ ದೊಡ್ಡ ಪಾಟ್ಗೆ ಹಾಕ್ಕೊಬೇಕು, ಇಲ್ಲಾಂದರೆ ದೊಡ್ಡದು ಯಾವ್ದಾರು ಬಕೆಟ್ ಬರುತ್ತಲ್ಲ ಅದರಲ್ಲಾರು ಹಾಕ್ಕೊಬೇಕು. ಚೆನ್ನಾಗಿ ಬೆಳೀತಾ ಇದೆ. ಮೇ ಬಿ ಇದು ಸಮ್ಮರ್ ಇರೋದ್ರಿಂದ ಆ ಥರ ಬೆಳ್ಕೊತಾ ಇದೆ ಅನಿಸುತ್ತೆ. ಸಮ್ಮರ್ ಚಿಗುರೋ ಟೈಮ್ ಅಲ್ವಾ, ಅದಕ್ಕೆ ಚಿಗುರುತ್ತಾ ಇರ್ಬೋದು. ಒಂದೊಂದು ಸಲ ಹಂಗೆ ಸ್ಟಾಪಾಗಿ ನಿಂತ್ಕೊಂಡ್ಬಿಟ್ಟಿರುತ್ತೆ, ಏನು ಬೆಳೆಯೋದೇ ಇಲ್ಲ. ಅದನ್ನು ತೆಗೆದು ಬಕೆಟ್ಗೆ ಹಾಕಿದ್ರೆ ನೋಡೋಣ ಯಾವ ಥರ ಬರುತ್ತೆ ಅಂತ. ನೋಡಿ ಇವಾಗೆಲ್ಲನೂ ಅವನು ಹಾಕ್ಕೊಂಬರ್ತಾ ಇದನ್ನೆಲ್ಲನೂ ಕ್ಲಿಪ್ಗಳನ್ನ. ಸಿಕ್ಕಾಪಟ್ಟೆ ಬಿಸಿಲೈತಿ ಇಲ್ಲಿ. ನಾವು ಇವಾಗ ಹಾರಾಕತ್ತೇವ, ಸ್ವಲ್ಪ ತಣ್ಣಗೈತೆ ಅಷ್ಟೇ. ನಾನು ಆಮೇಲೆ ಹೋಗಿ ಬಟ್ಟೆ ಎತ್ಕೊಂಬರೋಕೆ ಹೋದ್ನಲ್ಲ, ಅವಾಗಂತೂ ಕಾಲೆಲ್ಲ ಸುಟ್ಟೋಗ್ಬಿಡ್ತು. ಹಂಗೆ ಓಡೋದು ಎತ್ಕೊಂಬಂದ್ಬಿಡೋಣ ಬೇಗನೆ ಅಂತ ಹೋದರೆ ಕಾಲೆಲ್ಲ ಸುಟ್ಟೋಯ್ತಿತ್ತು. ಅಷ್ಟು ಬಿಸಿಲಿತ್ತು, ಸಿಕ್ಕಾಪಟ್ಟೆ ಬಿಸಿಲೈತೆ ಮಾತ್ರ. ಈ ಸಮ್ಮರ್ ಅಂತೂ ಸಿಕ್ಕಾಪಟ್ಟೆ ಬಿಸಿಲು. ಹಂಗಂತೂ ನನ್ನ ಕೆಲಸ ರಜಾ ಕೊಟ್ಟಿರೋದೇ ಒಳ್ಳೇದು ಅನಿಸ್ಬಿಡ್ತು. ಹೊರಗಡೆ ಹೋಗಿ ಹಿಂಗಪ್ಪ ಬರೋದು ಅನ್ನೋ ಥರ ಆಗ್ತಾಯಿದೆ. ಇಲ್ಲ ನನಗೇನೋ ಮನೆಯೊಳಗಿರೋದಕ್ಕೆ ನಮ್ಗೆ ಹಂಗೆ ಅನ್ನಿಸ್ತಾ ಇದೆಯೋ ಗೊತ್ತಿಲ್ಲ. ಅಂತೂ ಸಿಕ್ಕಾಪಟ್ಟೆ ಬಿಸಿಲೈತೆ. ನೋಡಿ ಇವಾಗ ನಮ್ಮಮ್ಮ ಎಲ್ಲನೂ ಮಾವಿನಕಾಯಿ ತಂದಿದ್ರು ಅಂತ ಹೇಳಿದ್ನಲ್ಲ, ಅದನ್ನೆಲ್ಲ ಹಚ್ಚಿಟ್ಕೊತಾ ಇದ್ದಾರೆ ಉಪ್ಪಿನಕಾಯಿ ಹಾಕೋದಕ್ಕೆ. ಈ ಮಾವಿನಕಾಯಿ ಹುಳಿ ಇದೆ, ಸಿಕ್ಕಾಪಟ್ಟೆ ಹುಳಿ ಈ ಮಾವಿನಕಾಯಿ. ಇದನ್ನ ಇಟ್ಕೊಂಡು ಏನೂ ಮಾಡೋಕ್ಕಾಗೋದಿಲ್ಲ. ನಾನು ನೋಡಿ ಒಂದು ಪೀಸ್ ಎತ್ಕೊಂಡೆ, ಚೆನ್ನಾಯ್ತಾ ನೋಡೋಣ ತಿನ್ನೋಣ, ಬಾಯಿ ಇಕ್ಕೋಕ್ಕಾಗ್ತಿಲ್ಲ, ಅಷ್ಟು ಹುಳಿ ಆಗಿಬಿಟ್ಟಿತ್ತು. ಅದಕ್ಕೇ ಅದನ್ನೆಲ್ಲ ಹಚ್ಬಿಟ್ಟು ಇವಾಗೆಲ್ಲನೂ ಉಪ್ಪಿನಕಾಯಿಗೆ ರೆಡಿ ಮಾಡ್ಕೊತಾವ್ರೆ. ಎಲ್ಲ ಹಚ್ಚಿಟ್ಕೊಂಡು ಅದನ್ನು ಅವರು ನಾವೇನು ಉಪ್ಪು ಹಾಕಿ ಅದನ್ನೆಲ್ಲ ನೀರು ನೆನೆಸ್ಬಿಟ್ಟು ಆಮೇಲೆ ಖಾರ ಹಾಕೋದು ಏನೂ ಮಾಡಲ್ಲ. ಇವಾಗಲೇ ನಮ್ಮಮ್ಮ ಎಲ್ಲ ಹಚ್ಚಿಟ್ಬಿಟ್ಟು ಹಂಗೇ ಒಗ್ಗರಣೆ ಕೊಟ್ಬಿಡ್ತಾರೆ. ಅಂದರೆ ನಾನು ಹೋಗಿ ಮಲ್ಕೊಂಬಿಟ್ಟಿದ್ದೆ. ಹಚ್ಚಾದ್ಮೇಲೆ ನಮ್ಮಮ್ಮ ನಾನು ಒಗ್ಗರಣೆ ಕೊಟ್ಟಿದ್ದನ್ನ ನೋಡಲಿಲ್ಲ. ವೀಡಿಯೋ ಮಾಡ್ಕೊಳ್ಳೋಣ ಅಂದರೆ ನಮ್ಮಮ್ಮ ಒಳಗಡೆ ಹೋಗಿ ಆಲ್ರೆಡಿ ಮಾಡ್ಕೊಂಬಿಟ್ಟಿದ್ರು. ನಮ್ಮಮ್ಮ ಒಂಥರ ಅಂದರೆ ವೀಡಿಯೋ ಮಾಡೋಕ್ಕೆಲ್ಲನೂ ಹೋದರೆ ಒಂಥರ ಹಿಂಗೆ ಆಡ್ತಿರ್ತಾರೆ, ಬೈದ್ಬಿಡ್ತಾರೆ. ಹಿಂಗೆಲ್ಲ ಮಾಡೋದು ಬರಬೇಡ ನೀನು ಹಂಗೆ ಹಿಂಗೆ ಅಂದ್ಬಿಡ್ತಾರೆ. ಅದಕ್ಕೆ ನಾನು ಹೋಗಲೂ ಇಲ್ಲ. ಇಷ್ಟೇ ಹಚ್ಚಿದ್ದಷ್ಟೇ ವೀಡಿಯೋ ಮಾಡ್ಕೊಂಡು ಅದು ಕಾಣ್ದಂಗೆ ನನ್ನ ಪಾಡಿಗೆ ನಾನು ಅವ್ರು ಕೂತ್ಕೊಂಡು ಮಾಡ್ಕೊತಾಯಿದ್ರು. 5 ನಿಮಿಷ ವೀಡಿಯೋ ಮಾಡ್ಕೊಂಡು ಹೋಗಿ ಮಲ್ಕೊಂಬಿಟ್ಟಿದ್ದೆ. ಆಮೇಲೆ ನಮ್ಮಮ್ಮ ಒಗ್ಗರಣೆ ಹಾಕ್ಕೊಂಡಿದ್ದಾರೆ. ಅದಿನ್ನೇನಿಲ್ಲ, ಒಗ್ಗರಣೆ ಏನಂದರೆ ಇದು ಒಣಮೆಣಸಿನ್ಕಾಯಿ ಇರುತ್ತಲ್ಲ, ಆ ಒಣಮೆಣಸಿನ್ಕಾಯಿನ ಬ್ಯಾಡಗೆದಾದ್ರೂ ಹಾಕ್ಕೊಬೋದು ಮತ್ತು ಖಾರದಾದ್ರೂ ಹಾಕ್ಕೊಬೋದು. ಯಾವುದಾದ್ರೂ ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡ್ಕೊಬೇಕು ಚೆನ್ನಾಗಿ. ಅದನ್ನು ಗ್ರೈಂಡ್ ಮಾಡ್ಕೊಂಡು ಆಮೇಲೆ ಒಂದು ಸ್ವಲ್ಪ ಮೆಣಸು, ಆಮೇಲೆ ಒಂದು ಸ್ವಲ್ಪ ಮೆಂತ್ಯ ಇಷ್ಟನ್ನು ಹುರ್ಕೊಂಬಿಟ್ಟು, ಮೆಣಸಲ್ಲ ಸಾಸಿವೆನೂ ಮತ್ತು ಮೆಂತ್ಯ ಒಂದು ಸ್ವಲ್ಪ ಹುರ್ಕೊಂಡು, ಈ ಒಣಮೆಣಸಿನ್ಕಾಯಿ ಆಲ್ರೆಡಿ ಅಂದರೆ ಸ್ವಲ್ಪ ಪುಡಿ ಥರ ಮಾಡ್ಕೊಂಡಿರ್ತೀರಲ್ಲ ಅದನ್ನು ಈ ಮೆಂತ್ಯ ಮತ್ತು ಸಾಸಿವೆ ಇರುತ್ತಲ್ಲ ಅದು 1 ನಿಮಿಷ ಹುರ್ಕೊಂಡು ಅದನ್ನು ಗ್ರೈಂಡ್ ಮಾಡಿಕೊಂಡು ಅದಕ್ಕೆ ಹಾಕೋದಷ್ಟೇ. ನಾವು ಹಚ್ಚಿಟ್ಕೊಂಡಿರ್ತೀವಲ್ಲ ಮಾವಿನಕಾಯಿಗೆ ಅದಕ್ಕೆ ಹಾಕ್ಕೊಂಬಿಟ್ಟು ಸ್ವಲ್ಪ ಒಗ್ಗರಣೆ ಕೊಟ್ಕೊಳ್ಳೋದಷ್ಟೇ. ಇನ್ನೇನಿಲ್ಲ, ನಾರ್ಮಲಾಗಿ ಎಲ್ಲರೂ ಉಪ್ಪಿನಕಾಯಿ ಮಾಡ್ತಾರಲ್ಲ ಅದೇ ಥರನೇ ಇನ್ಸ್ಟೆಂಟಾಗಿ ಮಾಡ್ತಾವ್ರೆ ಅಷ್ಟೇ. ಇವಾಗಲೇ ಹಂಗೆ ಹಚ್ಚಾಕ್ಬಿಟ್ಟು ಹಂಗೆ ಮಾಡಿರ್ತಾವ್ರೆ. ಆಮೇಲೆ ಅದು ನಿಧಾನಕ್ಕೆ ಉಪ್ಪು ಹಾಕಿರ್ತೀವಲ್ಲ ಅದು ನಿಧಾನಕ್ಕೆ ನೀರು ಬಿಟ್ಕೊಳ್ಳುತ್ತೆ. ನಾನು ಇವಾಗ ಆಲ್ರೆಡಿ ನಮ್ಮಮ್ಮ ಮಾಡಿಟ್ಟಿದ್ರು, ಅದನ್ನು ನಿಮ್ಗೆ ಆಮೇಲೆ ತೋರಿಸ್ತೀನಿ. ಅದನ್ನು ಹಾಗೆ ಫ್ರಿಜ್ಗೆ ಎತ್ತಿಟ್ಕೊತೀನಿ ಅಷ್ಟೇ. ಅದನ್ನು ತುಂಬ ಒಂಥರ ಮೆತ್ತಗಾಗೋ ಥರ ನಾನು ಬಿಡೋದಿಲ್ಲ. ಮೆತ್ತಗಾಗ್ಬಿಟ್ರೆ ನಂಗೆ ಅಷ್ಟೊಂದು ಇಷ್ಟ ಆಗೋಲ್ಲ. ಇವಾಗ ಹೆಂಗೆ ಗಟ್ಟಿಯಾಗಿದೆಯೋ ಅದೇ ಥರ ಹಂಗೆ ಇರುತ್ತೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ. ಬೇಕಾದಾಗ ಬೇಳೆ ಸಾರು ಅದು ಇದು ಮೊಸಪ್ಪು ಅದು ಇದು ಮಾಡ್ತಾರಲ್ಲ ಅವಾಗ ಅದನ್ನು ನಾವು ಒಂದೊಂದು ಪೀಸ್ ಹಾಕ್ಕೊಂಡು ತಿಂತೀವಿ. ಇಲ್ಲಾಂದರೆ ನಾನು ಹೋದಾಗ ಬಂದಾಗ ಫ್ರಿಜ್ ತೆಗ್ದಾಗ ಒಂದೊಂದು ಪೀಸ್ ಹಂಗಂಗೆ ಎತ್ಕೊಂಡು ತಿಂದು ಖಾಲಿ ಮಾಡಾಕ್ಬಿಡ್ತೀವಿ. ಆಮೇಲೆ ಆ ಥರ ನಾವು ನೋಡಿ ಅದೆಲ್ಲ ಆಯಿತು. ಆಮೇಲೆ ಸಂಜೆ ನಾನು ಮಲ್ಕೊಂಡಿದ್ದು ಟೈಮ್ ಬಂದು 4:15 4:45 ಹತ್ತತ್ರ ಆಗಿತ್ತು. ಆವಾಗ ನಾನು ಹೂವು ಕಟ್ಕೋತಾ ಇದ್ದೀನಿ. ಮಧ್ಯಾಹ್ನನೇ ತೊಗೊಂಬಂದಿದ್ದು ನಮ್ಮಮ್ಮ, ಕಟ್ಟಿಡು ಅಂತ ಹೇಳಿದ್ರು. ಈ ಬಿಸಿಲು ಮೇಲೆ ಹೋಗ್ಬಿಟ್ಟು ಬಂದ ತಕ್ಷಣ ಹೋಗ್ಬಿಟ್ಟು ರೂಮಲ್ಲಿ ಮಲ್ಕೊಂಬಿಟ್ಟಿದ್ದೆ ಅಷ್ಟೇ, ಏನೂ ಮಾಡಿರಲಿಲ್ಲ. ಇನ್ನು ಬೈತಾರೆ ಅಂದ್ಬಿಟ್ಟು ಕೂತ್ಕೊಂಡು ಕಟ್ತಾ ಇದ್ದೀನಿ. ಶಾಂತಮ್ಮ ಪಾಪಮ್ಮ ಬರ್ತಿದ್ದು ಅದನ್ನು ನೋಡ್ಕೊಂಡು ಹಂಗೆ ಕಟ್ತಾ ಕೂತಿದ್ದೆ. ಹೂವು ಎಲ್ಲನೂ ನಾಡಿದ್ದು ಗುರುವಾರಕ್ಕೆ ಬೇಕಲ್ಲ, ಅದಕ್ಕೇ ಅದನ್ನು ಒಂದು ಸ್ವಲ್ಪ ಕಟ್ಕೊಂಡು ಅಷ್ಟೇ, ಒಂದು 2 ಮೊಳ ಆಗೋಷ್ಟು ಕಟ್ಕೊಂಡು. ಇದು ಸ್ವಲ್ಪ ದಪ್ಪ ಇತ್ತು ಹೂವು, ಒಂದೊಂದೇ ಇಟ್ಕೊಳ್ಳೋದು. ನಮ್ಮನೆ ಚಿಕ್ಕದಲ್ವ ಫೋಟೋ, ರಾಘವೇಂದ್ರ ಸ್ವಾಮಿ ಫೋಟೋ ಮಾತ್ರ ದೊಡ್ಡದಷ್ಟೇ. ನಾರ್ಮಲ್ ಫೋಟೋಗಳೆಲ್ಲ ಚಿಕ್ಕದಲ್ವ, ಒಂದೊಂದೇ ಡೈಲಿ ಇಟ್ಟು ಪೂಜೆ ಮಾಡ್ತೀವಲ್ಲ. ಇದು ಗುರುವಾರಕ್ಕೆ ಒಂದು 2 ಮೊಳ ಆಗೋಷ್ಟು ಕಟ್ಟಿದ್ದೀನಿ. ರಾಯರಿಗೆ ಅದಕ್ಕೆ ಹಾರ ಆಗುತ್ತೆ ಅಷ್ಟೇ. ಅಷ್ಟು ಕಟ್ಟಿಟ್ಕೊಂಡು ಹಂಗೆ ಎತ್ತಿ ಎಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ. ಜಾಸ್ತಿ ಏನು ಕಟ್ಟೋಕ್ಕೋಗಿಲ್ಲ. 1 kg ತಂದಿದ್ರು, ಅದರಲ್ಲಿ ಒಂದು 1/4 kg ಅರ್ಧ kg ಅಷ್ಟು ಕಟ್ಕೊಂಡಿದ್ದೀನಿ ಅಷ್ಟೇ. ಇನ್ನು ಎಲ್ಲನೂ ಕಟ್ಟಲಿಲ್ಲ ನಾನು. ದಪ್ಪ ಇತ್ತಲ್ಲ ಹೂವು, ಅದಕ್ಕೆ ಹಂಗೆ ಇರಲಿ ಒಂದೊಂದೇ ಇಡೋಣ ದೇವ್ರಿಗೆ ಅಂದ್ಬಿಟ್ಟು. ನೋಡಿ ಇವಾಗೆಲ್ಲ ಕಟ್ಕೊಂಡು ಕೂತಿದ್ದೀನಿ. ಶಾಂತಮ್ಮ ಪಾಪಮ್ಮ ನೋಡ್ಕೊಂಡು ಕಟ್ಟಿದೆ. ಇವಾಗ ನೋಡಿ ಕಟ್ಕೊಂಡು ಕೂತ್ಕೊಂಡು ಆಮೇಲೆ ಕಾಫಿ ಗಿಫಿ ಮಾಡಿಕೊಂಡು ಕುಡಿದ್ಬಿಟ್ಟು ಆಮೇಲೆ ಬೇರೆ ಕೆಲಸ ಮಾಡಿದ್ದು. ನಿದ್ದೆ ಮಾಡಿದ್ಬಿಟ್ಟೆ ನಾವು ಏನೂ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋಲ್ಲ. ಇವಾಗ ನೋಡಿ ಟೈಮ್ ಬಂದು ಒಂದು ಹತ್ತತ್ರ ಒಂದು 6:45 7 ಗಂಟೆ 7:15 ಅಂದ್ಕೊಳ್ಳಿ. ನನ್ನ ಮಗ ಬ್ರೆಡ್ ಪಿಜ್ಜಾ ಮಾಡ್ತೀನಿ ಅಂತ ಮಾಡ್ತಾಯಿದ್ದಾನೆ. ಅವ್ನಿಗೆ ಸ್ಟವ್ ಹಚ್ಚಕ್ಕೆ ಬರಲ್ಲ, ಭಯ. ನಮ್ಮ ಮನೆಯವ್ರ ಹತ್ರ ಹಚ್ಚಿಸ್ಕೊತಾ ಇದ್ದೆ ಸ್ಟವ್ ಎಲ್ಲನೂ.
ನಮ್ಮ ಮನೆಯವರು ನೋಡಿ ಹೆಂಗೆ ಎದ್ರುಕೊಂಡು ಸ್ಟವ್ ಹಚ್ತಾರೆ ಅಂತ. ಅದೊಂದು ಸ್ವಲ್ಪ ಲೈಟ್ ಹಾಳಾಗಿತ್ತಲ್ಲ, ಅದು ಲೇಟ್ ಆಯಿತು ಹಚ್ಚೋದು, ಅದಕ್ಕೆ ಹಿಂಗೆ ಇದು ಮಾಡ್ಕೊಂಡು ಹಚ್ತಾ ಇದ್ದಾರೆ. ಈ ಕಡೆ ನೋಡಿ ಅವನೆಲ್ಲ ಬ್ರೆಡ್ ಪಿಜ್ಜಾ ಅವ್ರ ಅಪ್ಪಂಗೆ ಮಾಡ್ಕೊಡ್ತಾ ಇರೋದು. ಅವ್ನು ತಿಂದಿದ್ದ ಮಾಡಿಕೊಂಡು ನಾನು ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಕುತ್ಕೊಂಡು ಇವಾಗ ನಿಂತ್ಕೊಂಡು ಮಾಡ್ತಾ ಇದ್ದಾನೆ. ಇವತ್ತೇನು ಅಡುಗೆ ಮಾಡೋದಿಲ್ಲ, ಸಾಂಬಾರಿತ್ತು, ಬಸ್ಸಾರು ರಾತ್ರಿ ಮಾಡಿದ್ನಲ್ಲ ಅದೇ ಸಾಂಬಾರಿತ್ತು, ಅನ್ನ ಒಂದು ಮಾಡ್ಕೊತೀನಿ ಅಷ್ಟೇ, ಬೇರೆ ಇನ್ನೇನು ಮಾಡೋಕ್ಕೆ ಹೋಗೋದಿಲ್ಲ. ನೆನ್ನೆನೇ ಎಷ್ಟೊಂದು ಸಾಂಬಾರು ಮಾಡಿಬಿಟ್ಟಿದ್ನಲ್ಲ ಬಸ್ಸಾರು, ಅಡುಗೆ ಮಾಡೋ ಅಷ್ಟೇನಿಲ್ಲ ಇವತ್ತು. ನಾವು ಸಂಜೆ ಹೊತ್ತು ಸ್ನಾನ ಮಾಡಿ ದೇವ್ರ ದೀಪ ಹಚ್ಚೋದು. ನಾನು ಸೋಲಾರಲ್ಲಿ ನೀರು ಕಾಯ್ತಾ ಇರ್ತೀವಿ ಸಿಕ್ಕಾಬಿಟ್ಟೆ ಅಲ್ವಾ. ಬೆಳಗ್ಗೆ ಏನು ಮಾಡೋಕ್ಕೆ ಹೋಗಿಲ್ಲ, ಕೆಲ್ಸಕ್ಕೆ ಹೋಗೋವಾಗ ಮಾತ್ರ ಬೆಳಗ್ಗೆನೇ ಎದ್ಬಿಟ್ಟು ಸ್ನಾನ ಮುಗಿಸ್ಕೊಂಡು ಹೋಗ್ತೀನಿ. ಸಂಜೆ ಹೊತ್ತಾದರೆ ನಾವೆಲ್ಲರೂ, ನಾನು, ನನ್ನ ಮಗ, ನಮ್ಮಮ್ಮ ಎಲ್ಲನೂ ಸಂಜೆ ಹೊತ್ತು ಸೋಲಾರಲ್ಲಿ ನೀರು ಕಾಯ್ದಿರುತ್ತಲ್ಲ ಆವಾಗ ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿರ್ತೀವಿ ಸಂಜೆ ಟೈಮಲ್ಲಿ. ಇಲ್ಲ ಅಂದರೆ ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಬೆಳಗ್ಗೆ ಮಾಮೂಲಿ ರೆಗ್ಯುಲರಾಗಿ ಅವ್ನು ಸ್ಕೂಲ್ಗೆ ಹೋಗೋವಾಗ ನಾನು ಕೆಲ್ಸಕ್ಕೆ ಹೋಗೋವಾಗ ಮಾಮೂಲಿ ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ನೋಡಿ ಈಗ ಅವನು ಆ ಕಡೆ ಪಿಜ್ಜಾ ಮಾಡ್ತಾ ಇದ್ದ, ಬ್ರೆಡ್ ಪಿಜ್ಜಾ, ನಾನು ಈ ಕಡೆ ಅನ್ನಕ್ಕೆ ಇಟ್ಕೊತಾ ಇದ್ದೀನಿ. ಮುದ್ದೆನೂ ಬೇಡ ಅಂದರು, ಬರೀ ಅನ್ನ ಸಾಕು ಅಂದ್ರಲ್ಲ, ಅದಕ್ಕೆ ಅನ್ನಕ್ಕೆ ಇಟ್ಕೊತಾ ಇದ್ದೀನಿ. ಅನ್ನ ಒಂದು ಆಗೋದ್ರೆ ಸಾಂಬಾರಿದೆ, ಅದೇ ಊಟ ಮಾಡ್ಕೊಳ್ಳೋದಷ್ಟೇ, ಬೇರೆ ಇನ್ನೇನು ಮಾಡೋಕ್ಕೋಗಿಲ್ಲ. ಇವಾಗ ಸಿಂಪಲ್ ರೊಟೀನು. ಅಂದರೆ ಸ್ವಲ್ಪ ಟ್ರೈಪಾಡ್ ಎಲ್ಲ ಕೆಟ್ಟೋಗಿತ್ತಲ್ಲ, ಮತ್ತು ನನಗೂ ಅಷ್ಟೊಂದು ಏನು ಇಂಟ್ರೆಸ್ಟ್ ಇರಲಿಲ್ಲ ಯಾವ ವೀಡಿಯೋ ಮಾಡಬೇಕು, ಏನು ಕಂಟೆಂಟೇ ಇಲ್ಲ. ಬೇರೆ ಅಡುಗೆ ಮಾಡೋದು ಏನಾದರೂ ಅಂದ್ಕೊಂಡ್ರೆ ಈ ಬಿಸಿಲು ಎಣ್ಣೆ ಕರಿಯೋಕ್ಕೂ ಇಷ್ಟ ಆಗೋದಿಲ್ಲ, ಅದು ತಿನ್ನೋಕ್ಕಾಗೋದಿಲ್ಲ. ಹಂಗಂತೂ ಏನು ಕಂಟೆಂಟ್ ಕೊಟ್ಬಿಟ್ಟು ಮಾಡಬೇಕು ವೀಡಿಯೋ ಅನ್ನೋದೇ ಗೊತ್ತಾಗ್ತಾಯಿಲ್ಲ. ನಾರ್ಮಲಾಗಿ ನಾನು ಏನು ಮಾಡಿರ್ತೀನೋ ಅದರಲ್ಲೂ ನನಗೆ ಯಾವುದೋ ವೀಡಿಯೋ ಮಾಡಬೇಕು ಅನಿಸುತ್ತೋ ಅದನ್ನು ಅಷ್ಟೇ ಆ ಟೈಮ್ಗೆ ಕೊಡೋಗಿ ಒಂದು ವೀಡಿಯೋ ಮಾಡ್ಕೊತಿದ್ದೀನಿ ಅಷ್ಟೇ. ರೆಗ್ಯುಲರಾಗಿ ಹಿಂಗೆ ಮಾಡಬೇಕು ಅಂತ ಮಾಡಿದ್ರೆ ಚೆನ್ನಾಗೇ ಬರುತ್ತೆ. ಏನು ಮಾಡೋದು, ನನಗೆ ಅಷ್ಟೊಂದು ಇವಾಗಂತೂ ಕಂಟೆಂಟು ಇಲ್ಲ. ಸಾಂಬಾರಿದೆ, ಅನ್ನ ಮಾಡೋದಷ್ಟೇ ಇತ್ತಲ್ವ, ಅದಕ್ಕೆ ಸಿಂಪಲ್ ರೊಟೀನ್ ಇದು. ದಯವಿಟ್ಟು ಯಾರು ಬೇಜಾರಾಗಬೇಡಿ, ನಾರ್ಮಲ್ ರೊಟೀನು. ಏನು ಮಾಡ್ತಿದ್ದೀನೋ ಅದನ್ನು ಅಷ್ಟೇ ತೋರಿಸ್ತಾ ಇದ್ದೀನಿ. ನೋಡಿ ಆ ಕಡೆ ಅನ್ನಕ್ಕೆಲ್ಲ ಇಟ್ಟಾಯಿತು. ಇವಾಗ ನೋಡಿ ಈ ಕಡೆ ಉಪ್ಪಿನಕಾಯಿ ನಮ್ಮಮ್ಮ ನೋಡಿ ಈ ಥರ ಮಾಡಿದ್ದಾರೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಾಗಿತ್ತು, ಸಖತ್ತಾಗಿತ್ತು ಟೇಸ್ಟ್ ಅಂತೂ. ಬೇಕಾದ್ರೆ ಅಚ್ಕಾರದ ಪುಡಿ ಹಾಕೊಬೋದು, ನಮ್ಮಮ್ಮ ಅಚ್ಕಾರದ ಪುಡಿ ಹಾಕಿಲ್ಲ ಅಷ್ಟೇ. ಒಣಮೆಣ್ಸಿನ್ಕಾಯಿನ ಗ್ರೈಂಡ್ ಮಾಡಿ ಹಾಕಿದ್ದಾರೆ ಅಷ್ಟೇ. ನೋಡಿ ಇವಾಗ ನಾನು ಹಂಗೆ ಮುಚ್ಚಿ ಎತ್ತಿಡ್ತೀನಿ, ಫ್ರಿಜ್ಗೆ ಇಟ್ಕೊಂಡ್ಬಿಡ್ತೀನಿ. ನಾಳೆಯಿಂದ ಅದನ್ನು ಹೋದಾಗ ಬಂದಾಗ ತಿನ್ಕೊಳ್ಳೋದು ಅಷ್ಟೇ. ಇನ್ನೊಂದು ಕಡೆ ನೋಡಿ ಪಿಜ್ಜಾ ಯಾವ ಥರ ಇದೆ ಅಂತ, ನನ್ನ ಮಗ ಮಾಡಿರೋ ಪಿಜ್ಜಾ ಮೇಲೆ ಚೀಸೇ ಇದು ಕರಗಿಲ್ಲ, ಆ ಥರ ಮಾಡಿದ್ದಾನೆ. ಏನೋ ಚೆನ್ನಾಗೇ ಮಾಡಿದ್ದ, ಮಗ ಮಾಡಿದ್ದಲ್ವ ತಿನ್ನಲೇಬೇಕು. ಅವ್ರ ಅಪ್ಪಂಗೆ ಮಾಡಿಕೊಟ್ಟಿದ್ದ, ನನಗೊಂಚೂರು ಚಿಕ್ಕ ಪೀಸ್ ಕೊಟ್ಟಿದ್ದ, ತಿಂದಿದ್ದಾಯಿತು. ಅವರು ನಮ್ಮ ಮನೆಯವರು ತಿಂದರು. ಮಗ ಮಾಡಿಕೊಟ್ಟಿದ್ದಲ್ವ ಏನೇ ಆದ್ರೂ ಪಾಪ ಮಾಡಿಕೊಟ್ಟಿರ್ತಾನೆ, ಚಿಕ್ಕ ಕೈಯಲ್ಲಿ ಅಷ್ಟು ಮಾಡಿಕೊಟ್ಟಿದ್ದಾನಲ್ಲ, ಖುಷಿಪಟ್ಟು ತಿನ್ನಬೇಕು. ನೋಡಿ ಇವಾಗ ಅವನ ಆ ಕಡೆ ಎಲ್ಲ ಪಿಜ್ಜಾ ಎಲ್ಲ ಕಟ್ ಮಾಡಿ ಕೊಡ್ತಾ ಇದ್ದಾನೆ, ಬ್ರೆಡ್ ಪಿಜ್ಜಾನ. ನೋಡಿ ಈ ಕಡೆ ಅನ್ನ ಎಲ್ಲ ಆಯಿತು, ಅದು ಬಿಸಿ ಇತ್ತು, ನಾನು ಅದಕ್ಕೆ ತೆಗಿಯೋಕೆ ಹೋಗಲಿಲ್ಲ. ಈ ಕಡೆ ಸಾಂಬಾರು ಇದೆ, ನೈಟ್ ಮಾಡಿದ್ದು ಸಾಂಬಾರು ಬಸ್ಸಾರು. ಇವಾಗ ಊಟ ಎಲ್ಲ ಮುಗಿಸ್ಕೊಬೇಕು. ಊಟ ಮಾಡೋ ವೀಡಿಯೋ ಏನು ತೆಗಿಯೋಕೆ ಹೋಗೋದಿಲ್ಲ, ಒಬ್ಬೊಬ್ಬರು ಒಂದೊಂದು ಟೈಮ್ಗೆ ಊಟ ಮಾಡ್ತಾರೆ, ಅದಕ್ಕೇ. ನೋಡಿ ಈ ಥರ ಇದೆ ನಮ್ಮ ಮನೆ ಅಡುಗೆ ಮನೆ. ಈ ಥರ ನೋಡಿ ಫುಲ್ಲು ಸುತ್ತ ಈ ಥರ ಇದೆ. ಯಾವ ಥರ ಇದೆ ಅಡುಗೆ ಮನೆ ಕಮೆಂಟ್ ಮಾಡಿ ಹೇಳಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮದು ಪುಟಾಣಿ ಅಡುಗೆ ಮನೆ. ಥ್ಯಾಂಕ್ ಯು ಸೋ ಮಚ್.